ಹಲೋ ಏನ್ರಿ ಚಪ್ಪಾಳೆ ಬಂದ ತಕ್ಷಣ ಮೂಡೆ ಚೇಂಜ್ ಆಗೋಯ್ತು ನಿಮ್ದು. ಬನ್ನಿ. ಅಕ್ಕ ಏನ್ ನಡೀತದೆ? ಮಾತಾಡ್ಬೇಡ ನೀನು. ಸರ್ ಏನ್ ನಡೀತದೆ ಸರ್ ಇಲ್ಲಿ? ನೀವ್ ಬರ್ತೀರಾ ಸುಮ್ನೆ ನಿಂತ್ಕೊಂಡ ಸ್ವಲ್ಪ ನಾಜೂಕು. ಬಾರೆ ಬನ್ನಿ ನೀವು. ಅಯ್ಯೋ 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 ಅಷ್ಟೇನಾ? ನಿಂತ್ಕೊಳ್ಳಿ, ಮಾತಾಡಿದ್ರೆ ಅಷ್ಟೇ. ಓ ಗಾಡ್. ರಮೇಶ್ ಅವರೇ, ನೀವು ಮಜಾ ಟಾಕೀಸ್ ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಮಗೂ ತುಂಬಾ ವಿನೋದ, ಸಂತೋಷ. ಹಾಕಪ್ಪ ಮ್ಯೂಸಿಕ್. ನಾನು ಆಗ್ಲೇ ಅವ್ರನ್ನ ವೆಲ್ಕಮ್ ಮಾಡಿ ಎಲ್ಲ ಮಾತಾಡ್ಸೋದು ಶುರು ಮಾಡಿದೀನಿ. ಇವಾಗೇನು ಮತ್ತೆ ವೆಲ್ಕಮ್ ಬನ್ನಿ ಸರ್, ನೀವು ಬನ್ನಿ ಸರ್. ರಮೇಶ್ ಸರ್ ಎಲ್ಲಿ ಬರ್ಬೇಕಪ್ಪ ಈಗ? ನೀವು ಬನ್ನಿ ಕೂತ್ಕೊಳ್ಳಿ ಸರ್, ಅವ್ರ ಸವಾಸಕ್ಕೆ ಹೋಗ್ಬೇಡಿ ಸರ್ ನೀವು. ರೀ ಅಲ್ಲ, ಕಾಸ್ಟ್ಯೂಮ್ ಕೊಡೋರೇನ್ ಸುಮ್ನೆ ಬಿಟ್ಟಿ ಹಂಗೆ ಕೊಟ್ಬಿಡ್ತಾರಾ? ಈ ಕಾಸ್ಟ್ಯೂಮ್ ಹಾಕೊಂಡು ರಮೇಶ್ ಅವ್ರ ಜೊತೆ ಹಾಗೆ ಓಡಾಡ್ಕೊಂಡಿರಿ, ನಮ್ ಕಾಸ್ಟ್ಯೂಮ್ ಒಂದ್ ಸ್ವಲ್ಪ ಹೈಪ್ ಸಿಗುತ್ತೆ, ಪಬ್ಲಿಸಿಟಿ ಸಿಗುತ್ತೆ ಅಂತೆಲ್ಲ ಹೇಳಿ ಕಳ್ಸಿರೋ ಕಂಡೀಷನ್ ಹಾಕಿದಾರಪ್ಪ. ಹೌದಾ? ಅಂದ್ರೆ ಫುಲ್ ತೋರಿಸ್ಬೇಕು, ಈಗಲೂ ತೋರಿ ಎಲ್ಲ ಫುಲ್ ಬೇಡ, ಇಷ್ಟ ಸುಮ್ನೆ ನಿಂತ್ಕೊಳ್ರಪ್ಪ. 100 ಸಿನಿಮಾ ಮಾಡಿದ್ದಾರೆ. ನ್ಯೂ ಇಯರ್ಗೆ ಅಂತ ಮಜಾ ಟಾಕೀಸ್ ಅಲ್ಲಿ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾರೆ. ಏನೋ ವೆಲ್ಕಮ್ ಸೂಪರ್ ಆಗಿ ಕೊಡ್ತೀರಾ ಅಂದ್ರೆ ಅನ್ಕೊಂಡ್ ಬರ್ತಿದ್ದೀರಲ್ಲ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಹಿಡ್ಕೊಳ್ಳಿ. ಇದನ್ನ ಸ್ವಲ್ಪ ಹಿಡ್ಕೊಳ್ಳಿ. ಸ್ವಲ್ಪ ಹಿಡ್ಕೊಳ್ಳಿ. ಗೊತ್ತಾಯ್ತು ಎಲ್ಲಿಗೆ ಹೋಗ್ತೀನಿ ಗೊತ್ತಾಯ್ತು. ಅಲ್ಲಿಡಿ. ಅಲ್ಲ ಬೇಡ, ಇಲ್ಲ ಇರ್ಲಿ, ಹೇಳಿ ನಿಮ್ ಮನ್ಸಲ್ಲಿ ಏನಿದೆ ಹೇಳ್ಬಿಡಿ. ಅಲ್ಲ ಏನಿಲ್ಲ. ಕ್ಷಮಿಸಿ, ನಾ ಹೇಳಿದ್ದೆಲ್ಲ ತಮಾಷೆಗಾಗಿ, ಈಗ ನಾವು ಮಾಡೋದೆಲ್ಲ ರಮೇಶಿಗಾಗಿ. ಇಳಿಬೋದಾ? ಇನ್ನೇನೇನ್ ಕಾದಿದೆ ಮೊದಲೇ ಹೇಳ್ಬಿಡಿ, ರೆಡಿ ಆಗ್ಬಿಡ್ತೀವಿ ನಾವು. ಕೂತ್ಕೊಳ್ಳಿ ಪ್ಲೀಸ್. ಇದು ಇಡ್ಬೋದಾ? ಅಕ್ಕ ಏ ಸೃಜನ್, ಏನೇನ್ ನಡೀತಪ್ಪ ಇಲ್ಲಿ? ನನಗೆ ಗೊತ್ತಾಗ್ತಿಲ್ಲ ಸರ್ ಏನೇನ್ ಮಾಡ್ತೀರಂತ. ಅಯ್ಯೋ ದೇವ್ರೆ, ಸರ್ ಇಲ್ಲಿ ಮುಂದೆ ಏನೇನಾಗುತ್ತೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಸರ್, ಹೇಳ್ಬಿಟ್ಟಿದ್ದೀನಿ. ಸ್ವಲ್ಪ ನಿಂತ್ಕೊಳ್ಳಿ. ವಿನೋದ, ಹಾಕಪ್ಪ ಮ್ಯೂಸಿಕ್. ಹಾ ದುಡ್ಡು ಅನ್ಬೇಕು ಆರ್ತಿಗೆ. ಹಳೆ ನೋಟಿದೆ ಬೇಕಾದ್ರೆ. ಮತ್ತೆ ಮುಗ್ದಿಲ್ವಾ ಇವ್ರದು? ಸರ್ ಹಾರ ಹಾಕ್ಸಿದ್ರು ಮಜ್ಜಿಗೆ ತರ ಗೊತ್ತಾಗಿಲ್ಲ ಸರ್ ಅದೇನ್ ದಿಂಬು ಸರ್? 100 ಸಿನಿಮಾ ಮುಗಿಸಿರುವ ರಮೇಶ್ ಅವರಿಗೆ 100 ಗಿಫ್ಟ್ಗಳು. 100 ಸಿನಿಮಾ ಮುಗಿಸಿರುವಂತ ರಮೇಶ್ ಅವ್ರಿಗೆ 100 ಬಲೂನ್ಗಳು. ಥ್ಯಾಂಕ್ ಯು. 100 ಹಾರ್ಟ್ಗಳನ್ನ ಗೆದ್ದಿರುವ ರಮೇಶ್ ಅವರಿಗೆ 100 ಹಾರ್ಟ್ಗಳು. ಎಲ್ಲ ಹಾರ್ಟು ನಂದೇನೆ. ಓಹ್, ಈ 100 ಹಾರ್ಟ್ ನಿಮ್ದ ಅಂದ್ರೆ ಕಿಡ್ನಿ 200 ಇದೆ. ರೀ ಸ್ವಲ್ಪ ಸುಮ್ಮನೆ ಇರಿ. 100 ಸ್ವೀಟ್ ಆದ ಸಿನಿಮಾ ಕೊಟ್ಟಿರೋ ರಮೇಶ್ ಅವರಿಗೆ 100 ಸ್ವೀಟ್ ಇರುವ ಈ ಸ್ವೀಟ್ ಅಂಗಡಿ. ಥ್ಯಾಂಕ್ ಯು ವೆರಿ ಮಚ್, ಸೋ ಸ್ವೀಟ್. ಅಯ್ಯೋ 100 ಸ್ವೀಟ್ಗಳು ಒಂದೇ ಶೀಟ್ ಅಲ್ಲಿ. 11 ಕ್ಯಾಮ್ರಾ ಇರೋದಕ್ಕೆ ರಮೇಶ್ ಅವ್ರು ಸುಮ್ಮನೆ ಇದ್ದಾರೆ, ಇಲ್ಲಾಂದ್ರೆ ಬಾರಿಸ್ಬಿಟ್ರು. ಈ ತರ ಗಿಫ್ಟ್ ಯಾರು ಕೊಡಕ್ ಸಾಧ್ಯ ಇಲ್ಲ. ಬಾವಾ, ಇಷ್ಟೆಲ್ಲ ಗಿಫ್ಟ್ಸ್ ಕೊಟ್ವಿ, ನೀವು ನಮ್ಮ ಅಕ್ಕನ ಜೊತೆ ಡಾನ್ಸ್ ಮಾಡಲ್ವಾ? ನಾನು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ನೀ ಹಂಗೆಲ್ಲ ರೇಗಿಸ್ಬೇಡ, ನಾಚಿಕೆ ಆಗುತ್ತೆ ಗೊತ್ತಾ. ಅಕ್ಕ ಪ್ಲೀಸ್ ಅಕ್ಕ, ನೀನ್ ಈಗ ಒಪ್ಪಿಗೆ ಕೊಟ್ಟು ಡಾನ್ಸ್ ಮಾಡಿದ್ರೆ ತಾನೇ ಕೆಮಿಸ್ಟ್ರಿ ಇಂಪ್ರೂವ್ ಆಗೋದು. ಚಿತ್ತುಂಟಿ. ಸರಿ ಬಿಡು, ನನ್ ಜೊತೆ ಡಾನ್ಸ್ ಮಾಡ್ತೀರಾ? ರೆಡಿ 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 ರೆಡಿ, ಕಮ್ ಆನ್ ರಿಮೋ, ರೆಡಿ. ಈ ಸಲ ಕರೆಕ್ಟ್ ಕರೆಕ್ಟ್ ಆಗಿ ರೆಡಿ ರೆಡಿ ಪಾ, ಐ ಆಮ್ ರೆಡಿ. ಜ್ವಾಪಾನ ವಿಗ್ ಬಿದ್ದಾತು. ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಇದಕ್ಕೆ ನಾನಂತೂ ಕಾರಣ ಅಲ್ಲ, ನಿಮ್ಮ ಓನ್ ತಂಗಿ ರಾಣಿ, ಇವ್ರದೇ ಈ ಕಿತಾಪತಿ ಅಲ್ಲ, ಅವ್ರನ್ನ ಕೇಳಿ. ಇನ್ನೇನ್ ಮತ್ತೆ ಬಂದವ್ರ ಮುಂದೆಲ್ಲ ನೀನೇ ಬಿಲ್ಡಪ್ ತಗೊಳ್ತಾ ಇರ್ತೀಯ, ಅದಕ್ಕೆ ನಾನು ಕೂಡ ಡಿಫ್ರೆಂಟ್ ಆಗಿ ಬಿಲ್ಡಪ್ ತಗೊಳ್ಳೋಣ ಅಂತ ಮಾಡಿದ್ದು. ಹೆಂಗಿತ್ತು? ಸೂಪರ್.
ಸಾಕಾಗಿತ್ತು. ಥ್ಯಾಂಕ್ ಯು. ಹೋಗ್ಲಿ ಬಿಡಿ ರೇಮೋ, 15 ರೂಪಾಯಿನಲ್ಲೇ ನೀವೆಲ್ಲ ಮುಗಿಸ್ಬಿಟ್ರಿ. ನಾನು ಆಕ್ಚುಲಿ 150 ರುಪೀಸ್ಗೆ ನಿಮ್ಗೆ ಮಟನ್ ಬಿರಿಯಾನಿ ಕೊಡ್ಸೋಣ ಅಂತಿದ್ದೆ. ಬಿರಿಯಾನಿನ ಮುಂಚೆ ಹೇಳ್ಬೇಕು ತಾನೆ, ಬಿರಿಯಾನಿ ಬಿಟ್ಟಾಕಿ ಚಿತ್ರಾನ್ನಕ್ಕೆ ನಾನೇ ಇದಕ್ಕಿಂತ ಸೂಪರ್ ಆಗಿ ಬರಿತಾ ಇದ್ದೆ. ಕೊಡಿಸ್ತೀನಿ ಸೃಜಾ ಚಿತ್ರಾನ್ನ. ಚಿತ್ರಾನ್ನ ಎಸ್ ಫಿಕ್ಸ್. Yes. ರಾಣಿ ಮೇಲೆ ಹಾಡು Yes. ತಗೊಳ್ಳಿ ಬಿಡ್ತೀನಿ. ಸಿಕ್ಕಾಪಟ್ಟೆ ಮೇಕಪ್ ಮಾಡುವ ರಾಣಿ ಇವಳು, ಓವರು ಆಕ್ಟಿಂಗ್ಗೆ ತುಂಬಾನೇ ಫೇಮಸ್ ಇವಳು, ಅಡುಗೆನೆ ಮಾಡಳು ಮೂಲಂಗಿ ಮೂಗೋಳು, ಇವಳ ಕಟ್ಕೊಂಡು ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ನೀವೇ ನೋಡಿ ಗುರು, ಇನ್ನು ತಿರ್ಪೆ ಬಂದ್ರೆ ಇವಳ ಓವರ್ ಆಕ್ಟಿಂಗ್ ಇನ್ನೂ ಜಾಸ್ತಿ ಗುರು. ಏನ್ರಿ ನೀವು ಅಕ್ಕ ಚಿತ್ರಾನ್ನ ಕೊಡಿಸ್ತಾಳೆ ಅಂತ ಕಟ್ಕೊಂಡು ಹೆಂಡತಿ ಬಗ್ಗೆ ಈಗೆಲ್ಲ ಮಾತಾಡ್ತೀರಲ್ಲ. ನೀನ್ ಕಟ್ಕೊಂಡು ನನ್ ಜೀವನನೇ ಚಿತ್ರಾನ್ನ ಮಾಡಿದ್ವಿ, ಅವ್ರು ಚಿತ್ರಾನ್ನ ಕೊಡಿಸ್ತಾ ಇದಾರೆ ಬಿಡು, ಅದನ್ನೇ ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ ತಂಗಿ ಅಂದ್ರೆ ನಿಂಗೊಂದ್ ಚೂರಾದ್ರೂ ಬೆಲೆ ಇದೆಯಾ ಅಕ್ಕ? ನಾನು ಯಾಕೆ ಬೆಲೆ ಕೊಡ್ಬೇಕು? ಇಂಥ ಚಿನ್ನನೇ ನಂಗೆ ಸಿಕ್ಕಿರೋ. ಅಯ್ಯೋ ನೀವು ಅವ್ರನ್ನ ಕಟ್ಕೊಂಡ್ರೆ ಅಷ್ಟೇ ನಿಮ್ಗೆ ಕೊನೆಗ. ಮಾತು ಕೇಳ್ಬೇಡಿ ನೀವು, ಈ ಕಡೆ ಬನ್ನಿ. ನಾ ಹೇಳಿದ್ದು ಅಯ್ಯೋ ಬನ್ನಿ ಈ ಕಡೆ, ಸ್ವಲ್ಪ ಹಲ್ ಸೆಟ್ಟಿಂಗ್ ಮಾಡಿ ನೋಡಿ, ಹಂಗೆ ಉದ್ರೋಗ್ಬಿಡುತ್ತೆ. ನೋಡಿ ನೋಡಿ ಬೇಕಾದ್ರೆ ಟ್ರೈ ಮಾಡಿ. ever 16, ever 18. ನೀವು ಮಾತಾಡಿದ್ರೆ ಸುಮ್ಮನೆ ಇರಲ್ಲ. ಅಯ್ಯೋ ಅವ್ರು wig ಸರ್ ಬನ್ನಿ ಸರ್, ಏನ್ ಸರ್ ಇದು? ಬನ್ನಿ ಈ ಕಡೆ. ಹಿಂಗೆ ಮಾತಾಡ್ತಾ ಇದ್ರೆ ಸರಿಗಿರಲ್ಲ. ಫಸ್ಟ್ ಹೋಗ್ತೀರಾ ಇಲ್ವಾ ನೀವು? ಹೋಗಲ್ಲ. ಏನ್ರಿ ಮಾಡ್ತೀರಾ? ನಾವು ಬಂದಿರೋದು ಅವ್ರನ್ನ ಮಾತಾಡ್ಸೋದಕ್ಕೆ. ಏನ್ ಮಾಡ್ತೀಯಾ? ಒಂದ್ ನಿಮಿಷ, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಕ್ಲೋಸ್ ದ ಡೋರ್. ಅಬ್ಬಾ ಸರ್, ಹೆಂಗ್ ಸರ್ ಇವ್ನ ಪ್ರತಿ ವಾರ ನೀವು ಹೆಂಗ್ ಸರ್ ಹ್ಯಾಂಡಲ್ ಮಾಡ್ತೀರಾ? ಅಯ್ಯೋ, ಡೋರ್ ಹಾಕಿದ್ರಾ? ಫುಲ್ಲು ವೆಲ್ಡ್ ಮಾಡಕ್ ಹೇಳ್ಬಿಟ್ಟಿದೀನಿ ಡೋರ್ನ. ಬಂದು ಏನ್ ಸರ್ ಏನ್ ಸರ್ ಡೀಲ್ ಮಾಡುದು? ಅಷ್ಟು ಸುಲಭವಾಗಿ ನಿಮ್ಮನ್ನ ಬಿಡಲ್ಲ ನಾವು. ಅದನ್ನ ಡೈಲಾಗ್ ಹೇಳ್ತಿಲ್ಲ ಹೇಳು. ಕೊಡ್ರ ಮಚ್ಚು. ಮಚ್ ಕೊಡ್ರ. ಇವತ್ ಒಂದಲ್ಲ ಒಂದ್ ಡಿಸೈಡ್ ಆಗ್ಬಿಡತ್ತೆ, ಇಲ್ಲ ನಾನಾ ಇಲ್ಲ ಅವಳ ಅಂತ. ಕೊಡ್ರ ಮಚ್ಚು. ಹೌದು ಮಚ್ಚು, ಇವಾಗ್ಲೇ ತೋರಿಸ್ತೀನಿ. ಓಕೆ ಓಕೆ, ಒಂದ್ ಕೆಲಸ ಮಾಡೋಣ. ನಿಮ್ಮಿಬ್ರಲ್ಲಿ ಯಾರು ತುಂಬಾ ಕೆಡ್ದಾಗ ಕಾಣಿಸ್ತಾ ಇದೀರಾ, ಡಬ್ಬ ತರ ಇದೀರಾ, ಅವರು ಜಗಳ ಕಂಟಿನ್ಯೂ ಮಾಡಿ. ಕರೆಕ್ಟ್, ಒಳ್ಳೆ ಒಳ್ಳೆ ಪಾಯಿಂಟ್. ಇವಾಗ ರಮೇಶ್ ಅರವಿಂದ್ ಅವರ ನೆಕ್ಸ್ಟ್ ಸಿನಿಮಾಗೆ ಯಾರು ಹೀರೋಯಿನ್ ಆಗ್ಬೇಕು ಅಂತ ಇದ್ದೀರಾ, ಅವರು ಇವಾಗ ಇಮಿಡಿಯೇಟ್ ಆಗಿ ಜಾಗ ಖಾಲಿ ಮಾಡ್ತಾರೆ. ಬಾಯ್, ಸಿ ಯು. ಥ್ಯಾಂಕ್ ಯು. ರಮೇಶ್ ಸರ್, ಈ ಲೈಫ್ ಸೈಕಲ್ ಅನ್ನೋ ಒಂದು ಕಾನ್ಸೆಪ್ಟ್ ಏನೋ ಮಾಡಿದ್ರಿ ಅಂತ ಗೊತ್ತಾಯ್ತು. ಏನದು? ವಾಟ್ ಇಸ್ ದಟ್ ಲೈಫ್ ಸೈಕಲ್? ಅದು ಲೈಫ್ ಅಂದ್ರೆ ಈಗ 100 ಸಿನಿಮಾ ಆಗಿದೆ ಅಂದ್ಬಿಟ್ಟು ಬೇರೆ ಕಡೆ ಕರೀತಾರೆ, ಸನ್ಮಾನ ಅಂತೆಲ್ಲ ಶುರು ಮಾಡ್ತಾರೆ. ಅದಕ್ಕಿಂತ ಐ ಥಾಟ್ ಏನೋ ಒಂದು ವ್ಯಾಲ್ಯೂ ಕೊಡೋಣ ಆಡಿಯನ್ಸ್ಗೆ, ಇಟ್ಸ್ ಬಿ ವರ್ತ್ ದರ್ ಟೈಮ್ ಅಂಡ್ ದರ್ ಮನಿ ಅಂತ. ಆಗ ಲೈಫ್ ಸೈಕಲ್ ಅಂತ ಒಂದು 1 hour 20 minutes 1 hour 30 minutes ಅದು 1 man ಶೋ. ಸ್ಟೇಜ್ ಮೇಲೆ ನಾನು ಮತ್ತೆ ಒಂದು ಸ್ಕ್ರೀನ್ ಇರುತ್ತೆ, ಪರದೆ ಇರುತ್ತೆ. ಆ ಪರದೆ ಮೇಲೆ ಇನ್ನೊಬ್ಬ ರಮೇಶ್ ಇರ್ತಾನೆ. ಆ ರಮೇಶ್ ಬಂದು ಅವನಿಗೆ 25 ವರ್ಷ, ನಾನು ಇಲ್ಲಿರ್ತೀನಿ ಸ್ಟೇಜ್ ಮೇಲೆ. ನಾನು ಅವನು ಕಾನ್ವರ್ಸೇಷನ್. ಸೊ ಅವನು ಇನ್ನೂ ಗೊತ್ತಿಲ್ಲ ಅವ್ನು ಆಕ್ಟರ್ ಆಗ್ತಾನೆ, ಏನು ಗೊತ್ತಿಲ್ಲ ಅವನಿಗೆ. ಅವ್ನು ಕಾಲೇಜ್ ಹೋಗ್ತಿರೋ ಹುಡುಗ, ಅವ್ನು ನೀನು ಸಿನಿಮಾ ಆಕ್ಟರ್ ಆಗ್ತೀಯಾ ಅಂದ್ರೆ ಹೌದು ಅಂತ ಇವನು ಹೇಳ್ತಿರ್ತಾನೆ ಇಲ್ಲಿ ಸ್ಟೇಜ್ ಮೇಲೆ ಇರೋನು. ಸೊ ಆ ಸ್ಕ್ರೀನ್ ಮೇಲೆ ಇರೋನು ಅಂದ್ರೆ ನಾನು ದಿನ ಮೇಕಪ್ ಹಾಕೋಬೇಕಾ ಅಂತಾನೆ. ಹೌದು, ಲಿಪ್ಸ್ಟಿಕ್ ಎಲ್ಲ ಹಾಕೋಬೇಕು, ಕೆಟ್ಟ ವಿಗ್ ಹಾಕೋಬೇಕು, ಹಾರಿಬಲ್ ಕಾಸ್ಟ್ಯೂಮ್ಸ್ ಹಾಕೋಬೇಕು ಅಂತ ಇವನು ಹೇಳ್ತಾ ಇರ್ತಾನೆ. ಸೊ ಆ ಡಿಸ್ಕಷನ್ಸ್ ಅಂಡ್ ಥ್ರೂ ದಟ್ ಈ ನನ್ನ ಲೈಫಲ್ಲಿ ನಡೆದಂತ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು, ನಾನು ಮೀಟ್ ಮಾಡಿದಂತ ಶಂಕರ್ ನಾಗ್ ಅವ್ರು ಏನ್ ಹೇಳಿದ್ರು, ವಿಷ್ಣುವರ್ಧನ್ ಏನ್ ಹೇಳಿದ್ರು, ಕಮಲಾಸನ್ ನನ್ಗೆ ಏನ್ ಹೇಳಿದ್ರು, ಈ ತರ ವಿಷಯಗಳು ಥ್ರೂ ಫನ್. ಅವ್ನ ಕಾಲ ಎಳಿತಾ ಇರ್ತಾನೆ. ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳೋದಂಗೆ ಥ್ರೂ ಲೈಫ್ ಹಿಸ್ಟ್ರಿ. ಅದು ಆಟೋಬಯೋಗ್ರಫಿಕಲ್ ಬಟ್ ಸ್ಟಿಲ್ ನಾನು ತುಂಬಾ ವಿಷಯಗಳು ನಾನು ಎಲ್ಲರೂ ನಾನು ಕಲ್ತಿದ್ದೀನಿ, ಅದನ್ನೆಲ್ಲ ಅದ್ರ ಮೂಲಕ ಶೇರ್ ಮಾಡೋದು. ಇದು ಈ ಒಂದು ಆಕ್ಟರ್ ನೀವು ಲಂಡನ್ ಅಲ್ಲಿ ಕೂಡ ಮಾಡಿದ್ರಿ. ಲಂಡನ್ ಅಲ್ಲಿ ಶುರು ಮಾಡಿದೆ. ಅಲ್ಲಿ ನಿಮ್ಮ ಫ್ಯಾನ್ ಒಂದು ಒಳ್ಳೆ ಇಂಟ್ರಾಕ್ಷನ್ ಆಯ್ತಂತಲ್ಲ, ಏನದು? ನೀವು ಇದೆಲ್ಲ ಯಾರು ಹೇಳ್ತಾರೆ ನಿಮಗೆ? ನಾವೆಲ್ಲ ರಿಸರ್ಚ್ ಮಾಡಿರ್ತೀವಿ ಸರ್. ಅಲ್ಲ, ಅದೇನಾಯ್ತು ಅಂದ್ರೆ ನಾನು ಮುಂಗಾರಿನ ಮಿಂಚು ಅಂತ ಒಂದು ಫಿಲ್ಮ್ ಮಾಡಿದೆ. ಆವಾಗ ಅಲ್ಲಿ ತೀರ್ಥಲ್ಲಿ ಈ ತರ ಶೂಟ್ ಮಾಡ್ತಾ ಇದ್ವಿ. ಶೂಟಿಂಗ್ ಮಾಡ್ತಾ ಇದೀವಿ, ಅಲ್ಲಿ ಜನ ಎಲ್ಲ ನೋಡ್ತಿರೋ ಒಂದು 600 ಜನ ಸೇರಿದ್ದಾರೆ. ದಿನಂತ ಒಂದು ಪುಟ್ಟ ಹುಡುಗಿ ಓಡ್ ಬಂದ್ಲು, ಹೈಸ್ಕೂಲ್ ಹುಡುಗಿ ಬಂದು ನಾನು ತಪ್ಕೊಂಡು ಏನೋ ಕಿಸ್ ಕೊಟ್ಲು. ಅಲ್ಲಿ ಆ ಟೈಮಲ್ಲಿ ನಾನು ಒಂಥರ ಮುಜುಗರ ಆಗೋಯ್ತು. ಶೂಟಿಂಗ್ ನಡೀತಾ ಇದೆ. ಸರ್ ಸಾರಿ ಅಂದ್ಬಿಟ್ಟು ಅವ್ನು ಆಗೋಯ್ತು. ಆ ಇನ್ಸಿಡೆಂಟ್ ಆಗಿ ಭಾಳ ವರ್ಷಗಳಾಯ್ತು, ಬಟ್ ನಾನು ನೆನಪಿದೆ ಆ ಇನ್ಸಿಡೆಂಟ್. ಈಗ ಲಂಡನ್ಗೆ ಹೋಗಿದ್ದೀನಿ, ಲಂಡನಲ್ಲಿ ಈ ಶೋ ಮಾಡ್ತಾ ಇದ್ದೀನಿ. ಶೋ ಮಧ್ಯೆ ಈ ಆಡಿಯನ್ಸ್ ಜೊತೆ ಇಂಟ್ರಾಕ್ಷನ್ ಇರ್ತಾ ಇತ್ತು. ಆಗ ಒಂದು ಹುಡುಗಿ ಎದ್ದು ನಿಂತ್ಕೊಂಡು, ಸರ್ ಐ ವಾಂಟ್ ಟೆಲ್ ಸಮಥಿಂಗ್. ಸರ್ ವಾಟ್? ಹೇಳ್ಬೋದಾ ಏನು ಅಂದೆ. ಆ ಟೈಮಲ್ಲಿ ಆ ಥರ ಒಂದು ಘಟನೆ ನಡೀತು. ನೆನಪಿದೆಯಾ ನಿಮಗೆ? ಹೌದು ನೆನಪಿದೆ. ಅದು ನೀವೇನಾ ಅಂದೆ ನಾನು. ನಾನಲ್ಲ, ನಾವು 4 ಜನ ಫ್ರೆಂಡ್ಸ್ ಬೆಡ್ ಕಟ್ಟಿದ್ವಿ, ಯಾರೋ ರಮೇಶ್ ಮುತ್ತು ಕೊಡ್ತಾರೆ ಅಂತ. ಅವತ್ತು ನನಗೆ ಧೈರ್ಯ ಇರಲಿಲ್ಲ. ನನ್ನ ಫ್ರೆಂಡ್ ಬಂದು ಕಿಸ್ ಕೊಟ್ಲು. ಈಗ ಲಂಡನ್ಗೆ ಬಂದಿದ್ದು ಧೈರ್ಯ ಬಂದಿದೆ, ಈಗ ಮಾಡ್ಬೋದಾ ಅಂದ್ಲು. ಬಟ್ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್. ಅಂದ್ರೆ ಆ ಹುಡುಗಿ ಆಫ್ಟರ್ 20 years ನನಗೆ ಈಗ ಧೈರ್ಯ ಬಂದಿದೆ ಅಂತ ಮತ್ತೆ ಶುರು ಮಾಡಿದ್ವಿ.
ನಾಟ್ ಬ್ಯಾಡ್. ನಾಟ್ ಬ್ಯಾಡ್. ನೀವು 20 ಇಯರ್ಸ್ ಹೋದ್ರಿ, 20 ಮಿನಿಟ್ಸ್ ಎಲ್ಲ ನೆನಪ ಇಟ್ಕೊಂಡಿರ್ತಾರೆ ಅವರು ನಮ್ಮ ಗುರುಗಳು. 20 ಮಿನಿಟ್ಸ್ ನೆನ್ಪಿಟ್ಕೊಳ್ಳೋದು ಈಸಿ, 20 ಇಯರ್ಸ್ ನೆನ್ಪಿಟ್ಕೊಂಡಿರಲ್ಲ ರಮೇಶ್ ಅವರು ಅಂತ. ಅಲ್ಲ ನಿಮ್ಗೆ ಅಷ್ಟೊಂದೆಲ್ಲ ಟೈಮೇ ಕೊಡಲ್ವಲ್ಲ ಯಾರು. ಎವ್ರಿ 20 ಮಿನಿಟ್ಸ್ ಏನಾದ್ರೂ ಒಂದು ಆಗ್ತಾ ಇರುತ್ತೆ ನಿಮ್ ಜೀವನದಲ್ಲಿ. ನನ್ನ ತಂಗಿರ್ ಮೇಲೆ ಕೈ ಹಾಕಿದ್ರೆ ಸಾರಿ. ನೀವು ಕಮಲ ಹಾಸನ್ ಅವ್ರಿಗೆ ತುಂಬಾ ಆಪ್ತರು. ಆ ಒಂದು ಒಡನಾಟ ಹೇಗೆ ಶುರು ಆಯ್ತು, ಆಮೇಲೆ ಅವರ ಒಂದು ಸಿನಿಮಾಗಳು ನಿಮ್ಗೆ ಹೇಗೆ ಇಂಪ್ಯಾಕ್ಟ್ ಅನ್ನ ಕೊಡ್ತು? ಸರ್ ಇವತ್ತು ನೀವು ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿದ್ರಲ್ಲ, ಅದೆಲ್ಲ ಕಮಲ್ ಅವ ಹಾಡಿದ್ ಸರ್. ಫಸ್ಟ್ ಓಪನಿಂಗ್ ಅಲ್ಲಿ ಹಾಕಿದ್ರಲ್ಲ ಹಾಡು, ಅದನ್ನೆಲ್ಲ ನೋಡಿನ ನಾವು ಥಿಯೇಟರ್ಲಿ ಕ್ಯೂ ಅಲ್ಲಿ ನಿಂತು ಅವ್ರ ಫಿಲ್ಮ್ಸ್ ನೋಡಿರೋರು. ಫೈನಲಿ ಅವ್ರ ಫಿಲ್ಮ್ ಅವ್ರ ಜೊತೆ ಆಕ್ಟ್ ಮಾಡ್ತೀವಿ, ಅವ್ರನ್ನ ಡೈರೆಕ್ಟ್ ಮಾಡ್ತೀವಿ ಅಂತ ಊಗಿಸ ಮಾಡಿ. ದಟ್ ಇಸ್ ಬ್ಯೂಟಿ ಆಫ್ ಲೈಫ್. ಒಂದು ಸದ್ಮ ಅಂತ ಒಂದು ಮೂಂಡ್ರಾಮ್ ಪಿರೆ ಅಂತ ಕಮಲ್ ಒಂದು ಮಾಡಿದ್ರು ಶ್ರೀದೇವಿ ಜೊತೆ. ಅದ್ರಲ್ಲಿ ಎಂಡಲ್ಲಿ ಬಂದು ಕಮಲಾಸನ ಒಂದು ಶ್ರೀದೇವಿಗೆ ನೆನಪಿನ ಜೊತೆ ಹೊಟ್ಟೋಗ್ಬಿಟ್ಟಿರುತ್ತೆ. ಕಮಲ್ ಬಂದು ಅದನ್ನ ರೀಗೇನ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ, ಒಂದು ಕೋತಿ ತರ ಮಾಡ್ತಿರ್ತಾರೆ. ಅದನ್ನ ನಾನು ಮಾಡ್ತಾ ಇದ್ದೆ ಸ್ಟೇಜ್ ಅಲ್ಲಿ, ಸುಮ್ಮನೆ ಇಟ್ಕೊಂಡು ಅಂತ ಮಾಡೋದು. ಸೊ ಅದನ್ನ ಆ ಥರ ಸೀನ್ ಮಾಡ್ಬಿಟ್ಟು ವಿ ಟು ಗೆಟ್ ಅದ್ರ ಮೂಲಕ ಎಂಟರ್ ಆಗಿ ದೆನ್ ಆಮೇಲೆ ಅವ್ರ ಸಾಗರ ಸಂಗಮಂ ಹಿಟ್ ಆಯ್ತು. ಅದರ 50th ಡೇಗೆ ಆ ಶೋನ ಕಾಂಪೇರ್ ಮಾಡಕ್ ಕರೆದ್ರು, ಅಲ್ಲಿ ಫಸ್ಟ್ ಮೀಟ್ ಮಾಡಿದೆ. ನಂತರ ಯು ಕೆಪ್ಟ್ ಆನ್ ಜಸ್ಟ್ ಟಾಕಿಂಗ್ ಆನ್ ಫೋನ್ ಅಂಡ್ ಆಲ್ ದಟ್. ಫೈನಲಿ ಈ ತರ ಫಿಲ್ಮ್ಸ್ ಎಲ್ಲ ಬರುತ್ತೆ ಅವ್ರ ಜೊತೆ ಅಂತೆಲ್ಲ ಗೊತ್ತಿರಲಿಲ್ಲ. ಫ್ಯಾಂಟಾಸ್ಟಿಕ್. ಈ 100 ಸಿನಿಮಾಗಳ ಜರ್ನಿಯಲ್ಲಿ ರಮೇಶ್ ಸರ್ಗೆ ಸಾಕಷ್ಟು ಸ್ನೇಹಿತರಾಗಿದ್ದಾರೆ. ಇನ್ನು ಸ್ನೇಹಿತರನ್ನ ಯಾವ ರೀತಿ ಅಂದ್ರೆ ಕಾಲೇಜಲ್ಲಿ ಯಾವ ರೀತಿ ಒಂದು ನಮ್ಮ ಸ್ನೇಹ ಇರುತ್ತೆ, ಅದೇ ರೀತಿಯಲ್ಲಿ ಅವರು ತಮ್ಮ ಸ್ನೇಹಿತರನ್ನ ಗ್ರೀಟ್ ಮಾಡ್ತಾರೆ. ಇವತ್ತು ವಿ ಆರ್ ಸೆಲೆಬ್ರೇಟಿಂಗ್ ಹೊಸ ವರ್ಷ, ಅದ್ರ ಜೊತೆಗೆ 100 ಸಿನಿಮಾಗಳ ಒಂದು ಸಾಧನೆ ರಮೇಶ್ ಸರ್ ಏನ್ ಮಾಡಿದ್ದಾರೆ ಅದನ್ನ ನಾವು ಮಜಾ ಟಾಕೀಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ಒಂದು ಸಂತೋಷನ ಹಂಚ್ಕೊಳ್ಳೋದಕ್ಕೆ ಇವರ ಇಬ್ರು ತುಂಬಾ ಒಳ್ಳೆ ಸ್ನೇಹಿತರು ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಕುಮಾರ್ ಗೋವಿಂದ್ ಸರ್ ಹಾಗೂ ಕೆ ಕಲ್ಯಾಣ್ ಸರ್. ಹಲೋ ಗೋವಿಂದ್. ರಮೇಶ್ How are you? ನೋಡ್ದು 20 ವರ್ಷ ಆಗೋಯ್ತಲ್ಲ ರಮೇಶ್. 20 ವರ್ಷ ಆಯ್ತು. ಏನ್ ಮಾಡ್ತಿದ್ದೆ ಎಷ್ಟೊತ್ತು? ಏನ್ ಮಾಡ್ತಿದ್ದೆ? ಎಲ್ಲೋಗಿದ್ದೆ ನೀನು? ನಾನು ಸುಧನ್ ಹುಡುಕ್ತಾ 20 ವರ್ಷ ಆಗಿದ್ದೇ ಗೊತ್ತಾಗಿಲ್ಲ ಕಣೋ. ಇನ್ನೂ ಸುಧನ್ ಹುಡುಕ್ತಾ ಇದೆಯಾ? ಮದ್ವೆ ಸೆಟ್ಲ್ ಆಗ್ಬಿಟ್ಟಿದಾರೆ. ಬಾ ಕೂತು. ಏನೋ 20 ವರ್ಷ ಸುಧನ್ ಹುಡುಕ್ತಾ ಇದ್ದಾರೆ, ಅದೇ ಟೋಪಿ ಹಾಕೊಂಡು. ಏನೋ ಈ ತರ ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ಟೆ ರಮೇಶ್. ಅವ್ರು ಮದುವೆ ಆಗಿದೆ ಗೊತ್ತಿಲ್ಲ ನಿನ್ಗೆ? ಗೊತ್ತಿಲ್ಲ ಕಣ. ಸಂತೋಷವಾಗಿದ್ದಾರೆ. ಓಹೋ, ಕಣ್ಣೆಲ್ಲ ವಾಪಸ್ ಬಂದ್ಬಿಡ್ತು. ನಿನ್ ಮಾತ್ ಕೇಳದ್ಮೇಲೆ ನನ್ಗೇನೋ ಒಂದ್ ನೆನಪಾಗ್ತಿದೆ ಕಣ. ಏನಣ್ಣ? ಜೀವನ ಅನ್ನೋದು ಒಂದ್ ನದಿ ತರ ಅಂತ ಯಾರೋ ಹೇಳಿದ್ರು ಕಣ. ಅದಕ್ಕೆ ಕೊನೆನೇ ಇಲ್ಲ ಅಂತಾನು ಹೇಳಿದ್ರು ಕಣ. ಜೀವನದಲ್ಲಿ ಯಾವ್ದು ಶಾಶ್ವತ ಇಲ್ಲ ಅಂತಾನು ಹೇಳಿದ್ರು ಕಣ. ಶಾಶ್ವತವಾಗಿ ಉಳಿಯೋದು ಒಂದೇ, ಏನು? ಹೃದಯ ತಟ್ಟಿದ ನೆನಪುಗಳು ಅಂತ ಹೇಳಿದ್ರು. ಅರೆ ವಾ. ಸರ್ ನೀವು ಸುಧಾನ್ ಹುಡುಕ್ತಾ ಇದ್ರಲ್ಲ ಸರ್? ಅವ್ರ ಮದುವೆ ಆಗಿ ಒಂದ್ ಮಗಳಿದಾಳ್ ಸರ್. ಹೇಳಿದ್ರಲ್ಲಪ್ಪ. ಅಲ್ಲ ನೋಡಿದ್ರೆ ಅಷ್ಟೇ ನೀವು ಜೀವನನೇ ಬೇಡ ಅನ್ನಿಸ್ಬಿಡ್ತು. ಅಲ್ಲಿ ನೋಡಿ ಎಲ್ಲ ಕೂತವ್ರೆ. ಬನ್ನಿ ಸುಧಾ. ಬನ್ನಿ ಸುಧಾರ, ಬನ್ನಿ ಸುಧಾ. ನೋಡಿ ಅಲ್ಲಿದ್ದಾರೆ ನೋಡಿ, ಇವರೇ ಸರ್. ನೀನೇನಪ್ಪ ನೀನು ನಿಜ ಆಸೆ ಪಟ್ಟಕ್ಕನ್ ಮನೆಗೆ ಹೋದ್ರೆ ಆಸ್ ಕೊಟ್ಲು ಹಳೆ ಕಂಬ್ಳಿ ಅಂತಾರಲ್ಲ ಹಂಗೆ. ನೀನೇನಪ್ಪ ನೀನು